ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ತೋಟಗಾರಿಕೆ ವಿಭಾಗದ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇಂದು ನಾನು ತಾರಸಿ ಕೈತೋಟದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೇನೆ ರೈತರಿಗೆ. ಈ ಒಂದು ತಾರಸಿ ಕೈ ತೋಟದ ಬಗ್ಗೆ ಹೇಳಬೇಕಂದ್ರೆ, ಹಣ್ಣು, ತರಕಾರಿ ಹಾಗೂ ಸಾಂಬಾರ ಪದಾರ್ಥಗಳ ಸಸ್ಯಗಳನ್ನು ಮನೆಯ ಒಂದು ಮಾಳಿಗೆಯ ಪ್ರದೇಶದಲ್ಲಿ ಕಲಾತ್ಮಕವಾಗಿ ಬೆಳೆಯುವುದನ್ನು ನಾವು ತಾರಸಿ ಅಥವಾ ಮಾಳಿಗೆ ತೋಟಗಾರಿಕೆ ಎಂದು ನಾವು ಕರೆಯುತ್ತೇವೆ. ಹಾಗೆಯೇ ಈ ಒಂದು ತಾರಸಿ ತೋಟದ ಒಂದು ಗುರಿಗಳು ಏನಂತಂದರೆ, ನಾವೇ ನಮ್ಮ ಒಂದು ಮನೆಯ ಮೇಲೆ ತಾರಸಿ ತೋಟವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಒಂದು ಮುಖ್ಯವಾದ ಅವಕಾಶ ಉಂಟು. ಮನೆಯ ಒಂದು ಮೇಲ್ಭಾಗದ ಜಾಗವನ್ನು ನಾವು ಸಿಟಿಗಳಲ್ಲಿ ಇರುವಂಥ ಎಲ್ಲ ಜನರು ಆ ಮನೆಯ ಮೇಲಿರೋ ಜಾಗವನ್ನು ನಾವು ವಿವಿಧ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಬೆಳೀಲಿಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ನಮಗೆ ಬಹಳಷ್ಟು ಸಹಕಾರಿಯಾಗುತ್ತದೆ. ಮತ್ತು ಈ ಒಂದು ಮೇಲ್ಚಾವಣಿ ಸ್ಥಳವನ್ನು ಸರಿಯಾಗಿ ವಿನಿಯೋಗವನ್ನು ಮಾಡಿಕೊಳ್ಳಬಹುದು. ಮತ್ತು ನಾವು ಈ ಒಂದು ಬಿಡುವಿನ ಸಮಯವನ್ನು ನಾವು ಸಹ ಸರಿಯಾಗಿ ವಿನಿಯೋಗಿಸಬಹುದು. ಮತ್ತು ನಾವು ವರ್ಷದುದ್ದಕ್ಕೂ ಸಹ ತಾಜಾ ತರಕಾರಿನ ನಾವು ದಿನಪ್ರತಿ ನಾವು ಸೇವಿಸಬಹುದು. ಹಾಗೆಯೇ ರಾಸಾಯನಿಕ ಮುಕ್ತ ತರಕಾರಿನ ನಾವು ಬಳಸಬಹುದು. ಹಾಗೆಯೇ ನಮ್ಮ ನೆಚ್ಚಿನ ಒಂದು ತರಕಾರಿಗಳನ್ನು ಸಹ ನಾವು ಸ್ವಂತವಾಗಿ ಬೆಳೆಸಿಕೊಳ್ಳಬಹುದು. ಹಾಗೆಯೇ ವಿರಳ ಹಾಗೂ ದೊರೆದಂತಹ ತರಕಾರಿಗಳನ್ನು ಸಹ ನಾವು ನಮ್ಮ ಮನೆಯ ಮೇಲೆ ಬೆಳೆಸಿಕೊಳ್ಳಬಹುದು. ಹಾಗೆ ಕುಟುಂಬ ಸದಸ್ಯರು, ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳಲ್ಲಿ ತಾರಸಿ ತೋಟದಲ್ಲಿ ಆಸಕ್ತಿಯನ್ನು ಮೂಡಿಸುವುದು, ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ತಾರಸಿ ತೋಟದ ಪಾತ್ರವನ್ನು ನಾವು ಅರಿಯುವಂತೆ ಅವರಿಗೆ ಮಾಡುವುದು. ಮತ್ತು ಇದರ ಲಾಭಗಳು ಏನಂತಂದರೆ, ನಾವು ಈ ಒಂದು ತಾರಸಿ ತೋಟವನ್ನು ಮಾಡೋದ್ರಿಂದ ನಮಗೆ ಅಧಿಕ ಪೌಷ್ಟಿಕಾಂಶವುಳ್ಳ ತಾಜಾ ತರಕಾರಿಗಳು ನಮಗೆ ದಿನಪ್ರತಿ ಸಿಗುತ್ತವೆ. ಹಾಗೆಯೇ ತೋಟಗಾರಿಕೆ ಕೆಲಸ ಒಂದು ವ್ಯಾಯಾಮ ಒಂದು ಕೊಡುತ್ತೆ. ಹಾಗೆಯೇ ಮಾರುಕಟ್ಟೆಯಿಂದ ಖರೀದಿ ಮಾಡಿ ತಂದು ತರಕಾರಿಗಳಿಗಿಂತ ಮನೆಯಲ್ಲಿ ಬೆಳೆದಂಥ ತರಕಾರಿಗಳು ಬಹಳ ರುಚಿಕರವಾಗಿರುತ್ತದೆ. ಹಾಗಾಗಿ ಇದರ ಒಂದು ಲಾಭಗಳು ಬಹಳ ಇರುತ್ತದೆ. ಇದು ಒಂದು ನಮ್ಮ ಆತ್ಮ ಗೌರವದ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಸಂತೃಪ್ತಿಯನ್ನು ಸಹ ಇದು ನೀಡುತ್ತದೆ. ಮತ್ತು ಈ ಒಂದು ತಾರಸಿ ತೋಟಕ್ಕೆ ಸ್ಥಳವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕಪ್ಪ ಅಂದರೆ, ನಮಗೆ ಮನೆಯ ಮಾಳಿಗೆಯಲ್ಲಿ ಎಲ್ಲಿ ಸೂರ್ಯನ ಬೆಳಕು ಅತಿ ಹೆಚ್ಚಾಗಿ ಬರುತ್ತದೆಯೋ ಅಂತಹ ಸ್ಥಳವನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತದೆ. ಆವಾಗ ನಮಗೆ ಅತಿ ಹೆಚ್ಚಾಗಿ ಒಂದು ಬೆಳವಣಿಗೆ ಬರಲಿಕ್ಕೆ ಅದು ಸಹಾಯ ಆಗುತ್ತದೆ. ಮತ್ತು ಇತ್ತೀಚೆಗೆ ಬಹುಮಹಡಿ ಕಟ್ಟಡಗಳು ಸಾಮಾನ್ಯವಾಗಿ ಸಿಟಿಗಳಲ್ಲಿ ಏರ್ತಾ ಇರ್ತವೆ. ಅಂತಲ್ಲೂ ಸಹ ನಾವು ತಾರಸಿ ತೋಟಕ್ಕೆ ಅವಕಾಶ ಇರುತ್ತದೆ. ಅದರಲ್ಲಿ ಮನೆಯ ವರಾಂಡ ಹಾಗೂ ಕಿಟಕಿಗಳಲ್ಲೂ ಸಹ ನಾವು ಕೆಲವೊಂದು ಹೂದಾನಿಗಳನ್ನು ಸಹ ಬಳಸಿ ತರಕಾರಿಗಳನ್ನು ಸಹ ಬೆಳೆಸಬಹುದು. ಮತ್ತು ತಾರಸಿ ಸ್ಥಳವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಇಡೀ ಮಾಳಿಗೆಯನ್ನು ನಾವು ತೊಟ್ಟಿ ಆಕಾರದಲ್ಲಿ ಕಟ್ಟಿದರೆ ನಮಗೆ ಅದು ಬಹಳ ಸಹಕಾರಿಯಾಗುತ್ತದೆ. ತರಕಾರಿ ಬೆಳೆಸಲು ಮಾಳಿಗೆ ಅಥವಾ ಇನ್ಯಾವುದೇ ಸ್ಥಳವಿರಲಿ, ಸರಿಯಾದ ಸೂರ್ಯನ ಬೆಳಕು ಇರುವಂತಹ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅತಿ ಸಹಕಾರಿಯಾಗುತ್ತದೆ. ಮತ್ತು ತಾರಸಿ ತೋಟವನ್ನು ಮಾಡುವವರು ವಾಟರ್ ಪ್ರೂಫ್ ಸಿಮೆಂಟ್ ನಾವು ಬಳಸಬೇಕಾಗುತ್ತದೆ. ಇಲ್ಲದಾದರೆ ಅತಿ ಹೆಚ್ಚು ಮಳೆ ಬಂದ ಕಾಲದಲ್ಲಿ ಅದು ಸ್ವಲ್ಪ ಸಹಾಯ ಆಗದಿರಬಹುದು. ಮತ್ತು ನಾವು ಈ ಒಂದು ತಾರಸಿ ತೋಟದಲ್ಲಿ ತರಕಾರಿಗಳು ಅಲ್ಲದೆ ನಾವು ಮತ್ತೆ ವಿವಿಧ ರೀತಿಯ ಒಂದು ಔಷಧಿ ಸಸ್ಯಗಳನ್ನು ಸಹ ಬೆಳ್ಕೋಬಹುದು. ಉದಾಹರಣೆಗೆ ತುಳಸಿ, ಶತಾವರಿ ಅಥವಾ ಲೋಳೆ ಸರನ್ನು ಸಹ ನಾವು ಇಲ್ಲಿ ಬೆಳ್ಕೊಳ್ಳಲಿಕ್ಕೆ ಬಹಳ ಸಹಕಾರಿಯಾಗುತ್ತದೆ. ಹೀಗೆ ವಿವಿಧ ತರಕಾರಿಗಳು ನಾವು ಈ ಒಂದು ತಾರಸಿ ತೋಟದಲ್ಲಿ ಬೆಳ್ಕೊಳ್ಬಹುದು. ಇದರ ಒಂದು ಮುಖ್ಯ ಉದ್ದೇಶ ಏನಂತಂದರೆ, ನಾವು ನಮ್ಮ ಮನೆಯ ಮಾಳಿಗೆಯ ಜಾಗವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥದ್ದು ಮತ್ತು ರಾಸಾಯನಿಕ ಮುಕ್ತ ತರಕಾರಿಗಳನ್ನು ನಾವು ದಿನಪ್ರತಿ ನಾವು ಸೇವಿಸುವಂಥದ್ದು. ಮತ್ತು ನಮಗೆ ಒಳ್ಳೆಯ ಒಂದು ದೇಹಕ್ಕೆ ವ್ಯಾಯಾಮ ಕೂಡ ಆಗುತ್ತದೆ. ನಿಮಗೆ ಅತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ನನ್ನ ಒಂದು ದೂರವಾಣಿ ಸಂಖ್ಯೆ 990000911832. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.